ಸರ್, ನಮ್ಮ ಕಾರಟಗಿ ತಾಲೂಕದೊಳಗ ಅತಿ ಹೆಚ್ಚು ಭತ್ತ ಬೆಳೆ ನಾಶ ಆಗಿದೆ. ಅದು ಸ್ಪೆಷಲಿ 12 ಗ್ರಾಮಗಳೊಳಗ ಅತಿ ಹೆಚ್ಚು ಆನೆಕಲ್ಲು ಮಳೆ ಬಿದ್ದು ಲಾಸ್ ಆಗಿದೆ. ಕೆಲವೊಂದಿಷ್ಟು ಭಾಗದಾಗ ಮಳೆ ಬಂದು ಸ್ವಲ್ಪ ಗಾಳಿ ಬಂದು ಲಾಸ್ ಆಗಿದೆ. ಇವು ಕೆಲವೊಂದಿಷ್ಟು ಭಾಗದಾಗ ಆನೆಕಲ್ಲು ಮಳೆ ಏನು ಬಿದ್ದಿದೆ ಅದು ಭಾಳ ದೊಡ್ಡ ಪ್ರಮಾಣದ ಲಾಸ್ ಆಗಿದೆ. ಕಾರಟಗಿ ಒಳಗೆ ಕನಿಷ್ಠ 4895.33 ಹೆಕ್ಟೇರ್ ಬೆಳೆ ಹಾನಿ ಆಗಿದೆ. ನಮ್ಮಲ್ಲಿ ಗಂಗಾವತಿ ಆಗಿದೆ, ಕನಗಿರಿ ಆಗಿದೆ, ಕುಕನೂರು ಆಗಿದೆ. ಒಟ್ಟಾರೆ ಕೊಪ್ಪಳ ಜಿಲ್ಲೆಯಲ್ಲಿ 12,722.46 ಹೆಕ್ಟೇರ್ ಇಷ್ಟು ಬೆಳೆ ನಾಶ ಆಗಿದೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ 17,000 ಪರ್ ಹೆಕ್ಟೇರ್ ಇದೆ. ಆದರೆ ಅದನ್ನು ಕೊಟ್ಟರೆ ಅದು ಸ್ಪೆಷಲಿ ಕಾರಟಗಿ ಭಾಗದೊಳಗೆ ಭಾಳ ದೊಡ್ಡ ಪ್ರಮಾಣದಾಗ ಹಾನಿ ರೈತರಿಗೆ ಆಗುತ್ತೆ. ಮೊನ್ನೆ ಕ್ಯಾಬಿನೆಟ್ನೊಳಗೆ ಅವತ್ತೇ ಆದ ಮರುದಿವಸನೇ ಬೆಳಗ್ಗೆನೇ ಕ್ಯಾಬಿನೆಟ್ ಇತ್ತು. ನಾನು ಕ್ಯಾಬಿನೆಟ್ನೊಳಗೆ ನಾನು, ಶರಣಪ್ರಕಾಶ್ ಪಾಟೀಲು ಮತ್ತು ಬೋಸರಾಜ್ ಅವರು ಮೂವರು ಸೇರಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಮತ್ತು ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೀವಿ. ಅವತ್ತ ಮಾತಾಡಿದ ತಕ್ಷಣ ಅವತ್ತೇ ಮಧ್ಯಾಹ್ನ ಸಂಬಂಧಪಟ್ಟಂಥ 2 ಜಿಲ್ಲಾಧಿಕಾರಿಗಳಿಗೆ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು ಮತ್ತು ಇಲಾಖೆಯ ಸೆಕ್ರೆಟರಿ ಆದಂಥ ರಶ್ಮಿ ಅವರು 2 ಅಧಿಕಾರಿಗಳಿಗೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಹತ್ರ ಮಾತಾಡಿ ಅವತ್ತೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ನಾವು ಬೆಳಗ್ಗೆನೇ ನನಗೆ ಬಂದ ಸುದ್ದಿ ಪ್ರಕಾರ ರಾತ್ರಿನ ನಾನು 3 ತಹಸೀಲ್ದಾರ್ ಹತ್ರ ನಾನು ಮಾತಾಡಿದೆ. ಬೆಳಗ್ಗೆನೇ 6:30-7 ಗಂಟೆಗೆ ಫೀಲ್ಡ್ನೊಳಗೆ ಎಲ್ಲ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಎಲ್ಲರೂ ಅವತ್ತೇ ಬೆಳಗ್ಗೆನೇ ಫೀಲ್ಡ್ನಾಗಿದ್ದರು. ಈಗ ನನಗೆ ಅದನ್ನು ಮಾಡಬೇಕು ಅಂತಲೇ ನಾನು ಮಾಡಲೇಬೇಕು ಅಂತ ನಾನು ಮೊನ್ನೆ ಆಟ ಹಿಡ್ಕೊಂಡು ಕುಂತಿದ್ದೆ. ಮುಖ್ಯಮಂತ್ರಿಗಳು ಮೊದಲು ಸರ್ವೇಯರ್ ಆದರೂ ಬರಲಪ್ಪ, ಸರ್ವೆ ಬರಲಾರ್ದ ನೀನು ಈಗನೇ ಇಷ್ಟು ಆಟ ಮಾಡಿದ್ರೆ ಹೆಂಗೆ ಅಂತಂದು 3 ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ರು ಮುಖ್ಯಮಂತ್ರಿಗಳು. ಈ ನಾಳೆ 17ನೇ ತಾರೀಕಿಗೆ ಮತ್ತೆ ಕ್ಯಾಬಿನೆಟ್ ಇದೆ. ಅವತ್ತಿನ ಪರಿಸ್ಥಿತಿ ಇಡೀ ತಾಲೂಕಿಗೆ ಆಗಿತ್ತು. ಇವತ್ತೂ ಭಾಳ ದೊಡ್ಡ ಪ್ರಮಾಣದಾಗ ಆಗಿದೆ. ಒಂದಿಷ್ಟು ಭಾಗದಾಗ ದೊಡ್ಡ ಪ್ರಮಾಣದಾಗ ಹಾನಿ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಈಗ ನಾಳೆ 17ನೇ ತಾರೀಕಿಗೆ ಕ್ಯಾಬಿನೆಟ್ಗೆ ಏನು ವಿಶೇಷ ಕ್ಯಾಬಿನೆಟ್ ಏನು ಕರ್ತಾರೆ ಅವತ್ತ ಕ್ಯಾಬಿನೆಟ್ ಹಿಂದುಳಿದ ವರ್ಗದ ಆಯೋಗ ಮುಗಿದ ಮೇಲೆ ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಬೇಕಂತ ಈಗಾಗಲೇ ನಾವು 3 ಮಂತ್ರಿಗಳು ಮಾತಾಡಿದ್ವಿ. ಈ ಭಾಗದಾಗಿರುವಂಥ ಎಲ್ಲ ಶಾಸಕರ ಜೊತೆಗೂ ಮಾತಾಡಿದ್ವಿ. ಎಲ್ಲರ ಶಾಸಕರು ಮುಖ್ಯಮಂತ್ರಿಗಳಿಗೆ ಒಂದು ದಿವಸ ಮುಂಚಿತವಾಗಿ 16ನೇ ತಾರೀಕಿಗೆ ಸಾಯಂಕಾಲ ಭೇಟಿ ಆಗ್ತೀವಿ. 17ನೇ ತಾರೀಕಿಗೆ ಕ್ಯಾಬಿನೆಟ್ನ ಚರ್ಚೆ ಮಾಡ್ತೀವಿ. ಸರ್, ನಮ್ಮ ಕಾರಟಗಿ ತಾಲೂಕದೊಳಗೆ ಅತಿ ಹೆಚ್ಚು ಭತ್ತ ಬೆಳೆ ನಾಶ ಆಗಿದೆ. ಅದು ಸ್ಪೆಷಲಿ 12 ಗ್ರಾಮಗಳೊಳಗೆ ಅತಿ ಹೆಚ್ಚು ಆನೆಕಲ್ಲು ಮಳೆ ಬಿದ್ದು ಲಾಸ್ ಆಗಿದೆ. ಕೆಲವೊಂದಿಷ್ಟು ಭಾಗದಾಗ ಮಳೆ ಬಂದು ಸ್ವಲ್ಪ ಗಾಳಿ ಬಂದು ಲಾಸ್ ಆಗಿದೆ. ಇವು ಕೆಲವೊಂದಿಷ್ಟು ಭಾಗದಾಗ ಆನೆಕಲ್ಲು ಮಳೆ ಏನು ಬಿದ್ದಿದೆ ಅದು ಭಾಳ ದೊಡ್ಡ ಪ್ರಮಾಣದ ಲಾಸ್ ಆಗಿದೆ. ಕಾರಟಗಿ ಒಳಗೆ ಕನಿಷ್ಠ 48,895.33 ಹೆಕ್ಟೇರ್ ಬೆಳೆ ಹಾನಿ ಆಗಿದೆ. ನಮ್ಮಲ್ಲಿ ಗಂಗಾವತಿ ಆಗಿದೆ, ಕನಗಿರಿ ಆಗಿದೆ, ಕುಕನೂರು ಆಗಿದೆ. ಒಟ್ಟಾರೆ ಕೊಪ್ಪಳ ಜಿಲ್ಲೆಯಲ್ಲಿ 12,722.46 ಹೆಕ್ಟೇರ್ ಇಷ್ಟು ಬೆಳೆ ನಾಶ ಆಗಿದೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ 17,000 ಪರ್ ಹೆಕ್ಟೇರ್ ಇದೆ. ಆದರೆ ಅದನ್ನು ಕೊಟ್ಟರೆ ಅದು ಸ್ಪೆಷಲಿ ಕಾರಟಗಿ ಭಾಗದೊಳಗೆ ಭಾಳ ದೊಡ್ಡ ಪ್ರಮಾಣದಾಗ ಹಾನಿ ರೈತರಿಗೆ ಆಗುತ್ತೆ. ಮೊನ್ನೆ ಕ್ಯಾಬಿನೆಟ್ನೊಳಗೆ ಅವತ್ತೇ ಆದ ಮರುದಿವಸನೇ ಬೆಳಗ್ಗೆನೇ ಕ್ಯಾಬಿನೆಟ್ ಇತ್ತು. ನಾನು ಕ್ಯಾಬಿನೆಟ್ನೊಳಗೆ ನಾನು,
ಶರಣಪ್ರಕಾಶ್ ಪಾಟೀಲ್ ಮತ್ತು ಬೋಸರಾಜ್ ಅವರು ಮೂವರು ಸೇರಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಮತ್ತು ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೀವಿ. ಅವತ್ತ ಮಾತಾಡಿದ ತಕ್ಷಣ ಅವತ್ತೇ ಮಧ್ಯಾಹ್ನ ಸಂಬಂಧಪಟ್ಟಂಥ ಇಬ್ಬರು ಜಿಲ್ಲಾಧಿಕಾರಿಗಳಿಗೆ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು ಮತ್ತು ಇಲಾಖೆಯ ಸೆಕ್ರೆಟರಿ ಆದಂಥ ರಶ್ಮಿ ಅವರು ಇಬ್ಬರು ಅಧಿಕಾರಿಗಳಿಗೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಹತ್ರ ಮಾತಾಡಿ ಅವತ್ತೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ನಾವು ಬೆಳಗ್ಗೆನೇ ನನಗೆ ಬಂದ ಸುದ್ದಿ ಪ್ರಕಾರ ರಾತ್ರಿನ ನಾನು ಮೂವರು ತಹಸೀಲ್ದಾರ್ ಹತ್ರ ನಾನು ಮಾತಾಡಿದೆ. ಬೆಳಗ್ಗೆನೇ 6:30-7 ಗಂಟೆಗೆ ಫೀಲ್ಡ್ನೊಳಗೆ ಎಲ್ಲ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಎಲ್ಲರೂ ಅವತ್ತೇ ಬೆಳಗ್ಗೆನೇ ಫೀಲ್ಡ್ನಾಗಿದ್ದರು. ಈಗ ನನಗೆ ಅದನ್ನು ಮಾಡಬೇಕು ಅಂತಲೇ ನಾನು ಮಾಡಲೇಬೇಕು ಅಂತ ನಾನು ಮೊನ್ನೆ ಹಠ ಹಿಡ್ಕೊಂಡು ಕುಂತಿದ್ದೆ. ಮುಖ್ಯಮಂತ್ರಿಗಳು ಮೊದಲು ಸರ್ವೇಯರ್ ಆದರೂ ಬರಲಪ್ಪ, ಸರ್ವೆ ಬರಲಾರ್ದ ನೀನು ಈಗನೇ ಇಷ್ಟು ಹಠ ಮಾಡಿದ್ರೆ ಹೆಂಗೆ ಅಂತಂದು 3 ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ರು ಮುಖ್ಯಮಂತ್ರಿಗಳು. ಈ ನಾಳೆ 17ನೇ ತಾರೀಕಿಗೆ ಮತ್ತೆ ಕ್ಯಾಬಿನೆಟ್ ಇದೆ. ಅವತ್ತಿನ ಪರಿಸ್ಥಿತಿ ಇಡೀ ತಾಲೂಕಿಗೆ ಆಗಿತ್ತು. ಇವತ್ತೂ ಭಾಳ ದೊಡ್ಡ ಪ್ರಮಾಣದಾಗ ಆಗಿದೆ, ಕೆಲವು ಒಂದಿಷ್ಟು ಭಾಗದಾಗ ದೊಡ್ಡ ಪ್ರಮಾಣದಾಗ ಹಾನಿಯಾಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಈಗ ನಾಳೆ 17ನೇ ತಾರೀಕಿಗೆ ಕ್ಯಾಬಿನೆಟ್ಗೆ ಏನು ವಿಶೇಷ ಕ್ಯಾಬಿನೆಟ್ ಏನು ಕರ್ತಾರೆ ಅವತ್ತ ಕ್ಯಾಬಿನೆಟ್ ಹಿಂದುಳಿದ ವರ್ಗದ ಆಯೋಗ ಮುಗಿದ ಮೇಲೆ ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಬೇಕಂತ ಈಗಾಗಲೇ ನಾವು 3 ಮಂತ್ರಿಗಳು ಮಾತಾಡಿದ್ವಿ. ಈ ಭಾಗದಾಗಿರುವಂಥ ಎಲ್ಲ ಶಾಸಕರ ಜೊತೆಗೂ ಮಾತಾಡಿದ್ವಿ. ಎಲ್ಲರ ಶಾಸಕರು ಮುಖ್ಯಮಂತ್ರಿಗಳಿಗೆ ಒಂದು ದಿವಸ ಮುಂಚಿತವಾಗಿ 16ನೇ ತಾರೀಕಿಗೆ ಸಾಯಂಕಾಲ ಭೇಟಿ ಆಗ್ತೀವಿ. 17ನೇ ತಾರೀಕಿಗೆ ಕ್ಯಾಬಿನೆಟ್ನ ಚರ್ಚೆ ಸರ್. ನಮ್ಮ ಕಾರಟಗಿ ತಾಲೂಕದೊಳಗೆ ಅತಿ ಹೆಚ್ಚು ಭತ್ತ ಬೆಳೆ ನಾಶ ಆಗಿದೆ. ಅದು ಸ್ಪೆಷಲಿ 12 ಗ್ರಾಮಗಳೊಳಗೆ ಅತಿ ಹೆಚ್ಚು ಆನೆಕಲ್ಲು ಮಳೆ ಬಿದ್ದು ಲಾಸ್ ಆಗಿದೆ. ಕೆಲವೊಂದಿಷ್ಟು ಭಾಗದಾಗ ಮಳೆ ಬಂದು ಸ್ವಲ್ಪ ಗಾಳಿ ಬಂದು ಲಾಸ್ ಆಗಿದೆ. ಇವು ಕೆಲವೊಂದಿಷ್ಟು ಭಾಗದಾಗ ಆನೆಕಲ್ಲು ಮಳೆ ಏನು ಬಿದ್ದಿದೆ ಅದು ಭಾಳ ದೊಡ್ಡ ಪ್ರಮಾಣದ ಲಾಸ್ ಆಗಿದೆ. ಕಾರಟಗಿ ಒಳಗೆ ಕನಿಷ್ಠ 4,895.33 ಹೆಕ್ಟೇರ್ ಬೆಳೆ ಹಾನಿ ಆಗಿದೆ. ನಮ್ಮಲ್ಲಿ ಗಂಗಾವತಿ ಆಗಿದೆ, ಕನಗಿರಿ ಆಗಿದೆ, ಕುಕನೂರು ಆಗಿದೆ. ಒಟ್ಟಾರೆ ಕೊಪ್ಪಳ ಜಿಲ್ಲೆಯಲ್ಲಿ 12,722.46 ಹೆಕ್ಟೇರ್ ಇಷ್ಟು ಬೆಳೆ ನಾಶ ಆಗಿದೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ 17,000 ಪರ್ ಹೆಕ್ಟೇರ್ ಇದೆ. ಆದರೆ ಅದನ್ನು ಕೊಟ್ಟರೆ ಅದು ಸ್ಪೆಷಲಿ ಕಾರಟಗಿ ಭಾಗದೊಳಗೆ ಭಾಳ ದೊಡ್ಡ ಪ್ರಮಾಣದಾಗ ಹಾನಿ ರೈತರಿಗೆ ಆಗುತ್ತೆ. ಮೊನ್ನೆ ಕ್ಯಾಬಿನೆಟ್ನೊಳಗೆ ಅವತ್ತೇ ಆದ ಮರುದಿವಸನೇ ಬೆಳಗ್ಗೆನೇ ಕ್ಯಾಬಿನೆಟ್ ಇತ್ತು. ನಾನು ಕ್ಯಾಬಿನೆಟ್ನೊಳಗೆ ನಾನು, ಶರಣಪ್ರಕಾಶ್ ಪಾಟೀಲ್ ಮತ್ತು ಬೋಸರಾಜ್ ಅವರು ಮೂವರು ಸೇರಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಮತ್ತು ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೀವಿ. ಅವತ್ತ ಮಾತಾಡಿದ ತಕ್ಷಣ ಅವತ್ತೇ ಮಧ್ಯಾಹ್ನ ಸಂಬಂಧಪಟ್ಟಂಥ ಇಬ್ಬರು ಜಿಲ್ಲಾಧಿಕಾರಿಗಳಿಗೆ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು ಮತ್ತು ಇಲಾಖೆಯ ಸೆಕ್ರೆಟರಿ ಆದಂಥ ರಶ್ಮಿ ಅವರು ಇಬ್ಬರು ಅಧಿಕಾರಿಗಳಿಗೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಹತ್ರ ಮಾತಾಡಿ ಅವತ್ತೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ನಾವು ಬೆಳಗ್ಗೆನೇ ನನಗೆ ಬಂದ ಸುದ್ದಿ ಪ್ರಕಾರ ರಾತ್ರಿನ ನಾನು 3 ತಹಸೀಲ್ದಾರ್ ಹತ್ರ ನಾನು ಮಾತಾಡಿದೆ. ಬೆಳಗ್ಗೆನೇ 6:30-7 ಗಂಟೆಗೆ ಫೀಲ್ಡ್ನೊಳಗೆ ಎಲ್ಲ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಎಲ್ಲರೂ ಅವತ್ತೇ ಬೆಳಗ್ಗೆನೇ ಫೀಲ್ಡ್ನಾಗಿದ್ದರು. ಈಗ ನನಗೆ ಅದನ್ನು ಮಾಡಬೇಕು ಅಂತಲೇ ನಾನು ಮಾಡಲೇಬೇಕು ಅಂತ ನಾನು ಮೊನ್ನೆ ಹಠ ಹಿಡ್ಕೊಂಡು ಕುಂತಿದ್ದೆ. ಮುಖ್ಯಮಂತ್ರಿಗಳು ಮೊದಲು ಸರ್ವೇಯರ್ ಆದರೂ ಬರಲಪ್ಪ, ಸರ್ವೆ ಬರಲಾರ್ದ ನೀನು ಈಗನೇ ಇಷ್ಟು ಹಠ ಮಾಡಿದ್ರೆ ಹೆಂಗೆ ಅಂತಂದು 3 ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ರು ಮುಖ್ಯಮಂತ್ರಿಗಳು. ಈ
ಈ ನಾಳೆ 17ನೇ ತಾರೀಕಿಗೆ ಮತ್ತೆ ಕ್ಯಾಬಿನೆಟ್ ಇದೆ. ಇಂದು ಪ್ರಸ್ತುತ ಸಿಎಂ ಕೂಡ ಬಂದಿದ್ದಾರೆ ಸರ್. ಇಂಥ ಪರಿಸ್ಥಿತಿ ಆದಾಗ ಅವತ್ತಿನ ಪರಿಸ್ಥಿತಿ ಇಡೀ ತಾಲೂಕಿಗೆ ಆಗಿತ್ತು. ಇವತ್ತೂ ಭಾಳ ದೊಡ್ಡ ಪ್ರಮಾಣದಾಗ ಆಗಿದೆ, ಒಂದಿಷ್ಟು ಭಾಗದಾಗ ದೊಡ್ಡ ಪ್ರಮಾಣದಾಗ ಹಾನಿಯಾಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಈಗ ನಾಳೆ 17ನೇ ತಾರೀಕಿಗೆ ಕ್ಯಾಬಿನೆಟ್ಗೆ ಏನು ವಿಶೇಷ ಕ್ಯಾಬಿನೆಟ್ ಏನು ಕರ್ತಾರೆ ಅವತ್ತು ಕ್ಯಾಬಿನೆಟ್ ಹಿಂದುಳಿದ ವರ್ಗದ ಆಯೋಗ ಮುಗಿದ ಮೇಲೆ ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಬೇಕಂತ ಈಗಾಗಲೇ ನಾವು 3 ಮಂತ್ರಿಗಳು ಮಾತಾಡಿದ್ವಿ. ಈ ಭಾಗದಾಗಿರುವಂಥ ಎಲ್ಲ ಶಾಸಕರ ಜೊತೆಗೂ ಮಾತಾಡಿದ್ವಿ. ಎಲ್ಲರ ಶಾಸಕರು ಮುಖ್ಯಮಂತ್ರಿಗಳಿಗೆ ಒಂದು ದಿವಸ ಮುಂಚಿತವಾಗಿ 16ನೇ ತಾರೀಕಿಗೆ ಸಾಯಂಕಾಲ ಭೇಟಿ ಆಗ್ತೀವಿ. 17ನೇ ತಾರೀಕಿಗೆ ಕ್ಯಾಬಿನೆಟ್ನ ಚರ್ಚೆ ಮಾಡ್ತೀವಿ.